ನಿಲ್ಲಪ್ಪ ಒಂದ್ ಸೆಕೆಂಡ್. ಅಧ್ಯಕ್ಷರೇ, ನಾವು ಧರಣಿಯಲ್ಲಿದ್ದೀರಿ, ನಾವು ಘೋಷಣೆಗಳನ್ನ ಕೂಗ್ತಾ ಇದ್ದೀರಿ. ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡ್ ಅಲ್ಲಿ ಹೋಗಲ್ಲ. ಫಸ್ಟ್ ನಾವೇನಾದ್ರೂ ಆ ತರ ಕೆಟ್ಟ ಪದ ಉಪಯೋಗ ಮಾಡಿದ್ರು ನಾವು ಇಂತಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ. ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವ್ದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ಹೇಳ್ತಾರೆ ನಮ್ಮನ್ನ ನನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು. ಅವ್ರು ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು. ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಪಕ್ಕ ಇವತ್ತು ನೀವೆಲ್ಲ ಇದ್ದೀರಾ, ನೀವು ಅವ್ರಿಗೆ ದ್ರೋಹ ಬಂದಿರೋದು, ನೀವೆಲ್ಲ ಎಲ್ಲ ಇದ್ದೀರಾ. ದೇವೇಗೌಡರು ಬಹಳ ಕೆಟ್ಟಾಗಿ ಮಾತಾಡ್ತಾ ಇದ್ದಾರೆ. ನೀವು ಮಾಡಿದ್ರೆ ಸ್ವಾಭಿಮಾನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ ಏನಂತ ಅದಲ್ಲಪ್ಪ. ಪಕ್ಷ ಅವರು ದ್ರೋಹ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಪಕ್ಷ ತೆಗೆಸ್ತಾರೆ. ಇದರಲ್ಲಿ 180 ಜನ ಅದೇ ತರ ಇದ್ದಾರೆ ಹೇಳ್ರಿ. ಇವ್ರೆ ಕಾಮತ್ ಅವರು ಹೀಗೆ ಮಾಡಿದವರು ಅಂದ್ರು, ನಾನ್ ನಿಮ್ಮನ್ನ ತಂದವನು ನಾನಿಲ್ಲ ಅಂದ್ರೆ ನೀವಿಲ್ಲ. 13ನೇವನು ಎಲ್ಲಿದ್ರಿ ನೀವು? 110 ರೇ, ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೇ. ಆಪರೇಷನ್ ಜನರ ಪ್ರೀತಿ ಕಟ್ಟಲ್ಲಿ ಈ ರೀತಿ ಆದ್ರೆ ನಡೀಲಿ. ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಸಿಕ್ಕಲ್ಲ. ಇದೇ ರೀತಿ ಆದ್ರೆ ಮತ್ತೆ ಇವರು ಮಾತಾಡ್ತಾರೆ. ದಲಿತರಿಲ್ಲ, ಅವ್ರ ಹತ್ರ ಮಾತಾಡಬೇಡಿ ಅಧ್ಯಕ್ಷ. ನೀವು ದಯವಿಟ್ಟು ಈ ವಿರೋಧ ಪಕ್ಷ ನಾಯಕರು ಹೊಡಿತಾ ಇದೆ ಕೇಳಿ. ನಂದು ಸ್ವಾಮಿ ಅವರೇ, ಷಡಕ್ಷರೇ, ಪ್ರತಿಪಕ್ಷ ನಾಯಕ ಒಂದ್ ಸೆಕೆಂಡ್ ಕೊಡ್ತೇನೆ. ಈಗ ನಾನು ನಿನ್ನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೀವು ಪಾರ್ಟಿ ಬಿಟ್ಟು ನಾಕಾರ ಪಾರ್ಟಿಗೆ ಹೋಗಿದ್ದೀರಾ ಅಂತ. ತಪ್ಪೇನಿದೆ ಅದರಲ್ಲಿ? ಮಾದೇಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ, ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು. ಅಲ್ಲ, ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು, ಬಿಜೆಪಿ ನಮ್ಮ ಪಾರ್ಟಿಗೂ ಬಂದಿದ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಮಂತ್ರಿಯಾಗಿ ಮಜಾ ಮಾಡಿದ್ರು, ಖಾಲಿ ಮಾಡ್ಕೊಂಡು ಖಾಲಿ ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಕರ್ಕೊಂಬರ್ತೀನಿ. ನೀನು ಪಾರ್ಟಿ ಬಿಟ್ಟು 50 ಪಾರ್ಟಿ ನಾನು ಒಂದೇ ಪಾರ್ಟಿ ಗೊತ್ತಿದೆ ಅಲ್ಲ. ನೀನು ಯಾರು ಮತ್ತೆ ನೋಡ್ತೇನೆ. ಆಯ್ತು ಸ್ವಾಭಿಮಾನ
ನೀವು ನನ್ನ ಕಳ್ಳ ಅಂತೆಲ್ಲ ತೋರಿಸಿ ಕಳ್ಳ ಅಂತ ಹೇಳಿದ್ರಲ್ಪ, ಕಾಯಿ ಕಳ್ಳ, ಕೊಬ್ಬರಿ ಕಳ್ಳ, ಅದೆಂತದ ಕಳ್ಳ ಅಂತ ನಿಮಗೆ ಮಾನ ಮರ್ಯಾದೆ ಇದ್ರು ತೋರಿಸ್ರಿ. ಈಗಲೂ ಹೇಳ್ತೀನಿ ಆ ಪದ ಇಲ್ಲಿ ಕಳ್ಳ ತೋರಿಸ್ರಿ. ಈಗಲೂ ಹೌದು ಮಾತಾಡಿದೆ ಸುಪ್ರೀಂ ಪಾರ್ಟಿನೇ ಸೇರಿಲ್ಲ. ಹೇಳಿದ್ರೆ ಸತೀಶ್ ಹೇಳಿದ್ರಲ್ಲ, ನೀವು ಯಾಕೆ ಆಯ್ತು, ನೀವು ಕಲಿತು ಮತ್ತೆ ಮಾತಾಡಿ ಸುಮ್ಮ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್ ನಿಮ್ಗೆ ಶಿವಲಿಂಗ ಅವ್ರೆ, ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಕಳ್ಳ ಅಂತ ಆದ್ಮೇಲೆ ಆ ಅದು ಕಳ್ಳತನ ಸಾಬೀತುಪಡಿಸ್ಲಿ. ಅವರು ಕಳ್ಳ ಅವ್ರು ಸಾಬೀತುಪಡಿಸ್ಲಿ. ನಾನು ಅವ್ರ ಮನೆ ಸಿದ್ಧ ಮಾಡ್ತೀನಿ. ಅವ್ರು ಮೊದಲು ಸಾಬೀತುಪಡಿಸ್ಲಿ. ಅವರು ನೋಡಿ ಅಧ್ಯಕ್ಷರೇ, ಇವರು ಅಲ್ಲ, ಈಗಲ್ಲ ಅಲ್ಲಿ ನಾನು ಇಲ್ಲಿ ಭಾಷಣ ಮಾಡಕ್ಕೆ ಮತ್ತು ಸರ್ಕಾರ ಇಬ್ರು ಭಾಷಣ ಗಟ್ಟಿ ಮಾಡದೆ ಇವ್ರ ಕೆಲಸ. ಅಧ್ಯಕ್ಷ ಮಾಡಿರ್ತಕ್ಕಂಥ ನಿರೂಪಣೆ ಇದಕ್ಕೆ ಪಕ್ಕಲ್ಲ ಚೆಕ್ಕಲ್ಲ. ಇವರು ಕಳ್ತನ ಮಾಡಿದ್ದಾರೆ. ಈಗ ನಮ್ಮ ನಾವು ಪಕ್ಷ ಸೇರಿರುವಂತ ವಿರೋಧ ಪಕ್ಷದ ನಾಯಕರಿಗೆ ಸಂವಿಧಾನ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಅವತ್ತು ಸ್ಪೀಕರ್ಗೆ ಸ್ಟ್ರೆಚರ್ ಪಾಸ್ ಆಗಿರೋದು ಕಾಪಿ ಬೇಕಾ? ಅಲ್ಲ, ಇದೆಲ್ಲ ಆಮೇಲೆ ಮಾತಾಡೋಣ. ಇಲ್ಲ, ನೀವು ನಂದು ನಿಂದನೆ ನಾನು ನಿಮ್ಮ ನಿಂದನೆ ಮಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ನಿಂತಿದ್ದಾರೆ. ಹಿಂದಕ್ಕೋಗಲ್ಲ. ನೀವ್ಯಾರು ನಾನು ಬೈತೀರಾ? ಅಮಿತ್ ಶಾ ಏನ್ ನಿಮ್ಮ ಅನ್ನ ತಿಂದಿದ್ದೇನ್ರಿ? ಋಣ ತಿಂದಿದ್ದೇನೇನ್ರಿ? ಯಾಕ್ರಿ ಬೈತೀರಾ ನೀವು ಬಿಜೆಪಿ? ರೀತಿಯಲ್ಲಿ ಗೌರವದಿಂದ ಬಂದ್ವಿ, ನಮಗೆ ಅವಮಾನ ಮಾಡ್ತೀರಾ ನೀವು? ಏನ್ ತಪ್ಪು ಮಾಡಿದ್ವಿ ಅಂತ? ನಿಮ್ ಮನೆ ಕಟ್ಟೋದಕ್ಕೆ ನಮಗೆ ಮನೆಗೆ ಬೆಂಕಿ ಹಾಕ್ತೀರಾ? ಓ, ಡ್ಯಾನ್ಸ್ ಮಾಡಕ್ ಬಂದಾರ? ಡ್ಯಾನ್ಸ್ ಯಾರು ನೀವು ಕೇಳೋದಿಲ್ಲ, ಕೇಳೋದಿಲ್ಲ. ನೀವು ಮತ್ತೆ ಕೇಳ್ರಿ, ನೀವು ಮತ್ತೆ ಕೇಳ್ರಿ, ಮೊದಲು ಕೇಳ್ರಿ. ಮತ್ತೆ ಕೇಳಿ. ಅಗೌರವ ಆಗುತ್ತೆ. ಯಾರು ಕಳ್ಳ ಅಂತ ಅಗೌರವ ಆಗುತ್ತೆ. ಯಾರು ಕೇಳಿ ಅವ್ರು ಬಂದು. ನಾನು ಅಂದರಕ್ಕೆಲ್ಲ ಕಳ್ಳ ಯಾರು ಅಂತ ಹೇಳಿ, ಕಳ್ಳ ಯಾರು ಅಂತ ಹೇಳಿ ಮೊದಲು. ಕಳ್ಳ ಯಾರು ಮಾಡಿ ಹೇಳಿ. ಕಳ್ಳ ಯಾರು ಹೇಳ್ರಿ? ಕಿತ್ತೂರ್ ಕಳ್ಳ ಯಾರು, ಕೊಬ್ಬರಿ ಕಳ್ಳ ಯಾರು ಹೇಳಿ ಮೊದಲು. ಅದೆಲ್ಲ ಆಚೆ ಮಾತಾಡೋಣ. ಅಲ್ಲ, ರಾಣಿ ಮಾತಾಡೋಣ. ಹೇಳು. ಸಭಾಧ್ಯಕ್ಷರೇ, ಭಾರಿ ಹರಿಶ್ಚಂದ್ರ ನೀವು. ಈಗ ಆ ಕಳ್ಬಲ್ಲಿ ಯಾಕಂದ್ರೆ ಅನಿಷ್ಟ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರ ಬಗ್ಗೆ ಮಾತಾಡೋದು ತಪ್ಪಿದೆ. ಈಗಾಗಲೇ ಅದು ತಗಸೆ. ಈಗ ಸದನವನ್ನು 10 ನಿಮಿಷ ಮುಂದೂಡ್ತೇನೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.